ಮಹಾಯುದ್ಧ 2014 ವಿಶೇಷ ಕಾರ್ಯಕ್ರಮ ಸ್ವಾಗತ ಚರ್ಚೆ ಮಾಡ್ತಾ ಇದ್ದೀವಿ. ಬಹುತೇಕ ಆಮ್ ಆದ್ಮಿ ಪಕ್ಷ ಅನ್ನುವಂಥದ್ದು ದೆಹಲಿಯಲ್ಲಿ ಆಡಳಿತಕ್ಕೆ ಬಂದಾಗ ಕಾಂಗ್ರೆಸ್ ಬೆಂಬಲ ಕೊಟ್ಟಿತ್ತು. ಒಂದು ವೇಳೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅತಂತ್ರ ಲೋಕಸಭೆ ಸೃಷ್ಟಿ ಆದರೆ ಆಮ್ ಆದ್ಮಿ ಏನು ಮಾಡುತ್ತೆ? ಮ್ಯಾಥ್ಯೂ ಅವರು, ಆಮ್ ಆದ್ಮಿ ಏನು ಮಾಡುತ್ತೆ? ಮೊದಲನೇದಾಗಿ ಡೆಲ್ಲಿಯಲ್ಲಿ ನಾವು 28 ಸೀಟ್ ಗೆದ್ದು ಬಂದ ನಂತರ ಆ ಅಸೆಂಬ್ಲಿಯನ್ನು ನಡೆದ ವಿಧಾನ ನಾವು ಸ್ವಲ್ಪ ಗಮನಿಸಬೇಕು. ಕೇಜ್ರಿವಾಲ್ ಅವರು ಮಾತಾಡುವಾಗ 28 ಮಿನಿಟ್ಸ್ ಪಿನ್ ಡ್ರಾಪ್ ಸೈಲೆನ್ಸ್ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಅವರ ಭಾಷಣನ ಮುಗಿಸುವಾಗ ಹಿ ಡಿಡ್ ನಾಟ್ ಆಸ್ಕ್ ಫಾರ್ ದ ಸಪೋರ್ಟ್ ಫ್ರಮ್ ಕಾಂಗ್ರೆಸ್ ಆರ್ ಬಿ ಜೆ ಪಿ. ಅರ್ಥ ಏನಂತ ಹೇಳಿದರೆ ಆ ಪರಿಸ್ಥಿತಿಯಲ್ಲಿ ಅವ್ರು ಹೇಳಿದರು, ನಾನು ತುಂಬ ಚಿಕ್ಕವನು, ನನಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ಅಂತಲೇ ಹೇಳಿದರು. ಅದು ಹೇಳಿದ್ರು. ನಾನು ಹೇಳ್ತಿರೋದು ಏನಂತ ಹೇಳಿದರೆ, ಕೇಳಿಲ್ದೇನೆ ಎರಡು ಪಕ್ಷದವರು ಸಹ ಬೆಂಬಲ ಕೊಡಬೇಕಾದ ಪರಿಸ್ಥಿತಿ ಬಂತು. ಕಾರಣ ಏನಂತ ಹೇಳಿದರೆ ಡೆಲ್ಲಿಯಲ್ಲಿ ನಡೆದ ಸಪೋರ್ಟ್. ಸೊ ಆ ದೃಷ್ಟಿಯಿಂದ ನಾವು ಯಾವ ಪಕ್ಷದ ಬೆಂಬಲ ಕೇಳಲಿಲ್ಲ. ಯಾವಾಗ ನಾವು ಮುಖೇಶ್ ಅಂಬಾನಿ ಮೇಲೆ ಸ್ಟೆಪ್ಸ್ ತಗೊಂಡು ಆಗ ಈ ಎರಡು ಪಕ್ಷಗಳು ಜೊತೆಗೆ ಸೇರಿಕೊಂಡ್ರು. ದೋಸ್ ಹು ಕೆನಾಟ್ ವರ್ಕ್ ವಿತ್ ಈಚ್ ಅದರ್ ಜೊತೆಗೆ ಬಂದು ನಮ್ಮನ್ನು ಇಳಿಸಿದರು. ಸೊ ನೀವು ಲೋಕಸಭೆ ಅತಂತ್ರ ಆದರೆ ನೀವು ಯಾರಿಗೆ ಬೆಂಬಲ ಕೊಡಲ್ಲ ಕೇಳಿದ್ರು ಕೂಡ? ಅದೀಗ ಹೈಪೋಥೆಟಿಕಲ್. ಲೋಕಸಭಾ ಚುನಾವಣೆ ಆದ ನಂತರ ಯಾವ ಪೊಲಿಟಿಕಲ್ ಪರಿಸ್ಥಿತಿ ಬರುತ್ತೋ ಅದನ್ನ ನಾವೆಲ್ಲರೂ ಕುರಿತು ಚರ್ಚೆ ಮಾಡಿ ಆ ಸಂದರ್ಭದಲ್ಲಿ ನಿಮ್ಮನ್ನ ಯಾವ ರಂಗ ಅಂತ ಕನ್ಸಿಡರ್ ಮಾಡೋಣ ನಾವು? ಇಂಡಿಪೆಂಡೆಂಟ್ ರಂಗ. ನಾವೇ ಥರ್ಡ್ ಫ್ರಂಟ್ ಅಂತ ಕರೆಯಲ್ವಾ? ಇಲ್ಲ, ಅದು ಯಾವ ಹೆಸರು? ಒಂದ್ಸತಿ ಅರವಿಂದ್ ಕೇಜ್ರಿವಾಲ್ ಅದ್ ಕೇಳುವಾಗ ಅವ್ರು ಹೇಳಿದ್ರು ವಿ ಆರ್ ದ ಫಸ್ಟ್ ಫ್ರಂಟ್ ಅಂತ. ಇಲ್ಲಿ ಪೊಲಿಟಿಕಲ್ ಅಂದರೆ ಯಾರು ಸಪೋರ್ಟ್ ತಗೊಳ್ತೀರಿ ಅಂತ ಕೇಳಿದ್ದಕ್ಕೆ ಇನ್ನೊಂದು ಕಾರಣ ಇದೆ. ನಾನು ರವಿಕೃಷ್ಣ ರೆಡ್ಡಿ ಅವರನ್ನು ಕೇಳಬೇಕು. ಇವತ್ತು ದೇರ್ ಆರ್ 2 ಡಿಸ್ಟಿಂಕ್ಟ್ ಗ್ರೂಪ್ಸ್. ಒಂದು ಗಾಂಧಿ ಗುಂಪು, ಒಂದು ಸರ್ದಾರ್ ಪಟೇಲ್ ಗುಂಪು ಅಂತ ಇದೆ. ಅನ್ಫಾರ್ಚುನೇಟ್ಲಿ ಸರ್ದಾರ್ ಪಟೇಲ್ ಗಾಂಧಿ ಒಟ್ಟಿಗೆ ಇದ್ದವರು. ಈಗ ಗಾಂಧಿಯನ್ನು ಬಳಸ್ಕೊಳ್ಳೋ ಗುಂಪು ಒಂದಿದೆ, ಸರ್ದಾರ್ ಪಟೇಲ್ನ ಬಳಸ್ಕೊಳ್ಳೋ ಗುಂಪು ಒಂದಿದೆ. ತಾವು ಯಾವ ಗುಂಪು? ಯಾವ ವೇರ್ ಡು ಯು ಪ್ಲೇಸ್ ಗಾಂಧಿ ಆ್ಯಂಡ್ ಸರ್ದಾರ್ ಪಟೇಲ್? ಗಾಂಧಿ ಸರ್ದಾರ್ ಇಬ್ಬರು ಒಂದೇ ಗುಂಪಲ್ಲಿ ಇದ್ದಂಥವ್ರು. ಇವತ್ತು ಇಬ್ಬರನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆಯವರು ಬಳಸ್ಕೊಳ್ತಾ ಇದ್ದಾರೆ. ನಾವು ಆ ಹಿಂದಿನ ಯಾವುದೇ ಈ ಚರಿತ್ರಾತ್ಮಕವಾದ ಒಂದು ಆ ಕಾಂಗ್ರೆಸ್ ಇತ್ತು ಆ ತರಹದ ಒಂದು ಇದನ್ನ ನಾವು ಬಳಸ್ಕೊಳ್ತೀವಿ ಹೊರತು ಗಾಂಧಿ ಮತ್ತು ಈ ಸರ್ದಾರನ ಸಿದ್ಧಾಂತದ ವಿಷಯದಲ್ಲಿ ಗಾಂಧಿನೇ ನಮಗೆ ದೊಡ್ಡ ಆದರ್ಶ. ಇಡೀ ದೇಶಕ್ಕೆ ಗಾಂಧಿನೇ ಆದರ್ಶ. ಗಾಂಧಿಯ ಹಿಂಬಾಲಕರಾಗಿದ್ದವರು ಸರ್ದಾರ್ ಪಟೇಲ್. ಯಾಕೆ ಕೇಳಿದೆ ಅಂತಂದ್ರೆ, ಒಂದು ಮೆಜಾರಿಟಿ ಅಪೀಸ್ಮೆಂಟ್, ಇನ್ನೊಂದು ಮೈನಾರಿಟಿ ಅಪೀಸ್ಮೆಂಟ್ ಅಂತ ಎರಡು ವಿಭಾಗ ಆಗೋ ತರದ ಒಂದು ಇದನ್ನ ಕಾಣ್ತಿದ್ವಿ. ತಾವು ಮೈನಾರಿಟಿ ಅಪೀಸ್ಮೆಂಟ್ಗೂ ಇಳಿಯೋದಿಲ್ಲ, ಮೆಜಾರಿಟಿ ಅಪೀಸ್ಮೆಂಟ್ಗೂ ಇಳಿಯೋದಿಲ್ಲ ಅಂತ ನಾವು ಅನ್ಕೋಬಹುದಾ? ಹೌದು. ಅಲ್ಲ, ಗಾಂಧಿ ವಿಚಾರಕ್ಕೆ ಬಂದಾಗ ನಾವು ನೋಡಿದ್ರೆ ಗಾಂಧಿ ಕೇವಲ ಬ್ರಿಟಿಷ್ ವಿರುದ್ಧ ಹೋರಾಡಲಿಲ್ಲ, ತನ್ನದೇ ದೇಶದ ತನ್ನದೇ ಜನರ ಅನ್ಯಾಯ ಅಕ್ರಮಗಳ ವಿರುದ್ಧವೂ ಹೋರಾಡದಂತಹ ಮನುಷ್ಯ. ಹಾಗಾಗಿ ತನ್ನನ್ನೇ ದಂಡಿಸ್ಕೊಂಡು, ಹಾಗಾಗಿ ಇಲ್ಲಿ ಅವರಿಗೆ ತಮ್ಮ ನಿಲುವು ಕೇಳ್ತಾ ಇದ್ದೀನಿ. ಮೈನಾರಿಟಿ ಅಪೀಸ್ಮೆಂಟ್ ಅಂಡ್ ಮೆಜಾರಿಟಿ ಸತ್ಯದ ಕಡೆ ಇರ್ತೀವಿ, ನ್ಯಾಯದ ಕಡೆ ಇರ್ತೀವಿ. ಅದು ಯಾವುದೇ ಕಡೆ ಇರಲಿ, ಅನ್ನೋದು ಕೆಟ್ಟ ಪದ. ಕಮ್ಯುನಲ್ ವೈಲೆನ್ಸ್ ಇಲ್ಲ ಆಗಬಹುದು, ಮತ್ತೊಂದಾಗಬಹುದು. ಎಲ್ಲಾ ಕಡೆನೂ ಬಿಜೆಪಿ ಮಾಡ್ತಿರೋದೇನು ಹಿಂದುತ್ವ ಅಪೀಸ್ಮೆಂಟ್, ಕಾಂಗ್ರೆಸ್ ಮಾಡ್ತಿರೋದೇನು ಇನ್ನೊಂದು ಅಪೀಸ್ಮೆಂಟ್. ಆ ತರದ ಯಾವುದೂ ಇಲ್ಲ ಈ ದೇಶದಲ್ಲಿ. ಸಂವಿಧಾನ ಬಿಟ್ಟು ನಮಗೆ ದೊಡ್ಡ You support uniform civil code? ಸರ್, ಒಂದು ನಿಮಿಷ. ಇದಕ್ಕೆ ನಾನು ಎಲ್ಲರೂ ಒಂದೇ ಅಂದಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ತಾವು ಸಪೋರ್ಟ್ ಮಾಡ್ತೀರಾ? ಬಹುಶಃ ಅದು ಮುಂದಿನ ದಿನಗಳಲ್ಲಿ ಅದು ಎವಾಲ್ವ್ ಆಗಬೇಕಾಗಿರೋ ರೀತಿ ಅದಾಗುತ್ತೆ. ಇವತ್ತಲ್ದಿರ ನಾಳೆ ಆಗುತ್ತೆ. ನಾಳೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗುತ್ತೆ. ಗೊತ್ತಿಲ್ಲ, ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ಅದು ಇವತ್ತಲ್ಲ ನಾಳೆ ಆಗುತ್ತೆ. ಜನ ವೈಚಾರಿಕವಾಗಿ ಎಚ್ಚರವಾಗ್ತಿರುವಂತಹ ಸಂದರ್ಭದಲ್ಲಿ ಒಂದು ದೇಶದ ಸಂವಿಧಾನ ಒಳಗಡೆ ಅದಾಗಬೇಕಾಗಿರುವಂತ ಬಹಳ ಮುಖ್ಯವಾದ ಅಧಿಕಾರ ಬಂದರೆ ಬಂದೂಕಿನ ಬಾಯಲ್ಲಿ ಗುಬ್ಬಿಗಳು ಗೂಡು ಕಟ್ಟುತ್ತವೆ. ನನಗೊಂದು ಅವಕಾಶ ನೋಡಿ. ಮಿಟ್ಟಲ್ ಅನ್ನ ನೀವು ನೋಡಬೇಕಾದ ರೀತಿ ಏನಂದ್ರೆ, ಲೋಹ ಸಂಗ್ರಹದ ಇದೆಯಲ್ಲ, ಅದನ್ನ ನೀವು ಸ್ವಾತಂತ್ರ್ಯ ಸಂಗ್ರಾಮದ ದೇಸಿ ಚಳುವಳಿ ಹಿನ್ನೆಲೆಯಲ್ಲಿ ಟಾಟಾ ಬಂದಾಗಿನಿಂದ ನೀವು ಲೋಹನ ಅರ್ಥ ಮಾಡ್ಕೋಬೇಕು. ಲೋಹವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಲೋಹ ಸಂಗ್ರಹ ಅಂತ ಏನು ಹೇಳ್ತಾ ಇದ್ದಾರೆ, ಇದು ದೊಡ್ಡ ಫ್ರಾಡಲೆಂಟ್ ಆಗಿರುವಂಥ ಡಿಸೈನ್ ಅಂತ ಗೊತ್ತಾಗುತ್ತೆ. ಮಿಟ್ಟಲ್ಲು ಫ್ರಾನ್ಸಲ್ಲಿ ಫ್ಯಾಕ್ಟ್ರಿ ಮುಚ್ತಾನೆ, ಉಕ್ಕಿನ ಫ್ಯಾಕ್ಟ್ರಿನ. ಅಲ್ಲಿ ನಮ್ಮಂಥ ಜನಗಳು ಹೊಟ್ಟೆಗಿಲ್ದಂಗೆ ಸಾಯ್ತಾ ಇದ್ದಾರೆ. ಇಲ್ಲಿ ಬಂದು ಈ ಬಳ್ಳಾರಿಯಲ್ಲಿ ಬಂದು ನಾನು ಓಪನ್ ಮಾಡ್ತೀನಿ ಉಕ್ಕಿನ ಗಣಿನ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ದರೋಡೆಕೋರನನ್ನು ಒಳಗಡೆ ಬಿಟ್ಕೊಳ್ಳೋದು, ಅದಕ್ಕೊಂದು ಸ್ಯಾನಿಟರಿ ಮಾಸ್ಕ್ ಹಾಕೋದಿದೆಯಲ್ಲ ಮೋದಿ ಮೂಲಕ, ಅದು ಅತ್ಯಂತ ಹೀನಾಯವಾದ ರಾಜಕಾರಣ. ಇದು ಮಿಟ್ಟಲ್ ರಾಜಕಾರಣ, ಉಕ್ಕಿನ ರಾಜಕಾರಣ. ಕೊಡಗನಹಳ್ಳಿಯವರೇ, ನೀವು ವಿಷಯ ಬಿಟ್ಟು ಹೋಗ್ತೀರಿ. ನಾವು ಕೇಳ್ತಾ ಇರೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಚಾರ ಬಂತು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು, ನೀವು ಯಾವುದೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋ ಮಾತುಗಳನ್ನೇ ನಾವು ಮರು ವಿಮರ್ಶೆ ಮಾಡಬೇಕಾದ ಕಾಲಘಟ್ಟದಲ್ಲಿ ಇದ್ದೀವಿ. ಯಾಕಂದ್ರೆ ಯೂನಿಫಾರ್ಮ್ ಅನ್ನೋದೇ ಇರಲ್ಲ ಹಿಸ್ಟ್ರಿಲಿ. ಯೂನಿಫಾರ್ಮಿಟಿ ತರಬೇಕಾದ್ರೆ ನೀವೇನ್ ಮಾಡಬೇಕಾಗುತ್ತೆ? ಯೂನಿಫಾರ್ಮ್ ಬಗ್ಗೆ ಹೇಳ್ತೀನಿ. ಈಗ ಅಡಾಪ್ಷನ್, ಮಕ್ಕಳು ದತ್ತು ಕೊಡುವಾಗ ಯೂನಿಫಾರ್ಮ್ ಇಲ್ಲ. ಈಗ ಜುವೆನೈಲ್ ಜಸ್ಟಿಸ್ ಆಕ್ಟ್ ಹೊಸ ಕಾನೂನು ಬಂದ್ಬಿಟ್ಟು ರೀಸೆಂಟ್ಲಿ ಒಂದು ಜಡ್ಜ್ಮೆಂಟ್ ಇದೆ ದಟ್ ಈವನ್ ಮುಸ್ಲಿಮ್ಸ್
ಕ್ಯಾನ್ ಅಡಾಪ್ಟ್ ಚಿಲ್ಡ್ರನ್ ಅಂಡರ್ ದ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್. ಯೂನಿಫಾರ್ಮ್ ಕೋಡ್, ಮಕ್ಕಳಿಗೆ ಒಂದು ಆಲ್ಟರ್ನೇಟಿವ್ ಕೇರ್ ಬೇಕು, ಯೂನಿಫಾರ್ಮ್ ಕೋಡ್. ಸೊ ಐ ಥಿಂಕ್ ಸಬ್ಸಿಕ್ವೆಂಟ್ಲಿ ನಾವು ಸಮಸ್ಯೆ ನೋಡಿಬಿಟ್ಟು ವಿ ನೀಡ್ ಅ ಸಿವಿಲ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಅಗೇನ್ ದೇರ್ ಇಸ್ ಡಿಫರೆನ್ಸ್ ಆಫ್ ಇಲ್ಲ, ಒಪಿನಿಯನ್. ಇಲ್ಲ, ಇಲ್ಲ. ಹೇಳಿ, ನಾನು ಹೇಳ್ತೀನಿ. ನೀನಾ ನಾಯ್ಕ ಅವ್ರು ಏನ್ ಹೇಳಿದ್ದಾರೋ ಕಾನ್ಸೆಪ್ಟ್ ಅನ್ನಲ್ಲ. ಅದನ್ನ ದಯವಿಟ್ಟು ಗಮನಿಸಿ. ಆರ್ಟಿಕಲ್ 44 ಅಲ್ಲಿ ಹೇಳಿದ್ದು ನಾಳೆಯಿಂದ ಮಾಡ್ಬೇಕಂತ ಅಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ಒನ್ ಆಫ್ ದ ಡಿಸ್ಟೆಂಟ್ ಗೋಲ್ಸ್. ಅದನ್ನ ಅಚೀವ್ ಮಾಡಬೇಕಾದ್ರೆ ಜನರ ಮಧ್ಯೆ ಒಂದು ಒಮ್ಮತ ಬರಬೇಕು, ಅದಕ್ಕಾಗಿ ಕೆಲಸ ಮಾಡಬೇಕು. ಎಲ್ಲದಕ್ಕಿಂತ ವಿಶೇಷವಾದ ಸೂತ್ರ ಏನಂತ ಹೇಳಿದರೆ ರ್ಯಾಡಿಕಲ್ ಥಿಯಾಲಜಿ. ಯಾವಾಗ ರ್ಯಾಡಿಕಲ್ ಥಿಯಾಲಜಿ ಮುಖಾಂತರ ಬರುತ್ತೋ, ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಬಂತು ರ್ಯಾಡಿಕಲ್ ಥಿಯಾಲಜಿ ಮುಖಾಂತರ ಮಹಿಳೆಯರೆಲ್ಲ ಸೇರಿ ನಮ್ಮಲ್ಲಿ ಸಮಾನತೆ ಬೇಕು, ನೀವು ಡೈವೋರ್ಸ್ ಲಾ ಅಲ್ಲಿ 2 ಥರದಲ್ಲಿ ಇದೆ ಅಂತ ಪರ್ಸನಲ್ ಲಾ ಪ್ರೊಟೆಕ್ಟ್ ಮಾಡ್ತು, ಅದನ್ನು ಬಿಸಾಕ್ಬಿಟ್ಟು ಯೂನಿಫಾರ್ಮ್ ಸಿವಿಲ್ ಕೋಡ್ ದಾರಿಗೆ ಬಂದಿದ್ದಾರೆ. ಹಾಗೆಯೇ ಅಡಾಪ್ಷನ್ ಬಗ್ಗೆ ಮುಸ್ಲಿಂ ಲಾ ಅಲ್ಲಿ ಅಡಾಪ್ಷನ್ ಇಲ್ಲ, ಆದರೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಅದನ್ನು ತಂದಿದ್ದೀವಿ. ಇದರ ಅರ್ಥ ಏನು? ಹಂತವಾಗಿ ಮುಂದಕ್ಕೆ ಹೋಗ್ತಿದ್ದೀವಿ ಅಂತ. ಒಂದು ಪ್ರಶ್ನೆ ಇದೆ, ನಿಮ್ಮ ಪೊಲಿಟಿಕಲ್ ಫಿಲಾಸಫಿ ಏನು? ಯು ಆರ್ ರೈಟಿಸ್ಟ್ ಆರ್ ಲೆಫ್ಟಿಸ್ಟ್ ಆರ್ ಸೆಂಟ್ರಿಸ್ಟ್? ಈ ಡಿಸ್ಟಿಂಕ್ಷನ್ಸು ದೇ ಆರ್ ಔಟ್ ಆಫ್ ಪ್ಲೇಸ್, ಇಟ್ ಔಟ್ಡೇಟೆಡ್. ದೀಸ್ ಡಿಸ್ಟಿಂಕ್ಷನ್ಸ್ ಆರ್ ಔಟ್ಡೇಟೆಡ್. ಅದಕ್ಕೆ ಕೇಂದ್ರ ಬಿಂದು ಏನಂತ ಹೇಳಿದರೆ, ವಿ ಆರ್ ಅಗೇನ್ಸ್ಟ್ ಕ್ರೋನಿ ಕ್ಯಾಪಿಟಲಿಸಮ್, ವಿ ಆರ್ ನಾಟ್ ಅಗೇನ್ಸ್ಟ್ ಕ್ಯಾಪಿಟಲಿಸಮ್. ಇವರು ಅರವಿಂದ್ ಕೇಜ್ರಿವಾಲ್ ಅವರು ಅದನ್ನು ಹೇಳಿದ್ದಾರೆ. ಕಾರಣ ಏನಂತ ಹೇಳಿದರೆ, ಇವತ್ತು ನಮ್ಮ ದೇಶದಲ್ಲಿ ಪ್ರೊಡಕ್ಟಿವ್ ಫೋರ್ಸಸನ್ನು ಬೆಳೆಸಬೇಕಾದ್ರೆ ಖಂಡಿತವಾಗ್ಲೂ ಬಂಡವಾಳಗಾರರ ಪಾತ್ರ ಇದೆ. ಆ ಬಂಡವಾಳಗಾರರು ಭ್ರಷ್ಟರಾಗಕೂಡದು, ಅದನ್ನ ನಾವು ವಿರೋಧ ಮಾಡ್ತೀವಿ. ಬಂಡವಾಳ ಇಲ್ಲೇ ಈ ದೇಶದಲ್ಲಿ ನೀವೇ ಬಂಡವಾಳಗಾರ ಇರ್ತಾರೆ, ಬಂಡವಾಳಗಾರ ಉತ್ಪಾದನೆ ಹೆಚ್ಚಿಗಾಗುತ್ತೆ ಅಷ್ಟೇ. ಅವರು ಮಿಗತಾ ಏನೋ ಹೇಳ್ತಾರೆ ನೀವು ಹಿಂದೆದ್ದು. ಹೌದು, ಬಂಡವಾಳ ಇರ್ತಕ್ಕಂಥದ್ದು ಉತ್ಪಾದನೆ ಹೆಚ್ಚಿಗೆ ಮಾಡಬಹುದು. ಆ ಬಂಡವಾಳದ ಮೇಲೆ ಒಂದು ಹಿಡಿತಾನು ಸಹ ಇರುತ್ತೆ. ಬಂಡವಾಳಗಾರರು ಯಾವ ರೀತಿ ನಡ್ಕೋಬೇಕು ಎಂಬ ವಿಷಯದ ಬಗ್ಗೆ ಕಾನೂನು ಇರುತ್ತೆ. ಅದ್ರ ಪ್ರಕಾರ ಅವರು ಉದ್ಯೋಗವನ್ನ ಸೃಷ್ಟಿಸಬೇಕಾಗುತ್ತೆ. ಎಲ್ಲ ತರದ ಬಂಡವಾಳಶಾಹಿ ವ್ಯವಸ್ಥೆಗೆ ನಾವು ಕಣ್ಮುಚ್ಚಿಕೊಂಡು ಮತ್ತು ಕ್ಯಾಪಿಟಲಿಸ್ಟ್ ಅಲ್ಲಿ ನಿಮ್ ನಿಲುವು ಸ್ಪಷ್ಟ ಇರಲ್ಲ. ಬಂಡವಾಳಗಾರರ ಬಗ್ಗೆ ಈ ದೇಶದಲ್ಲಿ ಕೇವಲ 4-5 ಫ್ಯಾಮಿಲಿಗಳು ಇಡೀ ದೇಶದ ಬಂಡವಾಳನ ಕೈಗೆ ತಗೋಬೇಕು ಅಂತ ಮಾಡ್ತಾ ಇದೆ. ಟಾಟಾ ಫ್ಯಾಮಿಲಿಯನ್ನು ರಿಜೆಕ್ಟ್ ಮಾಡ್ತೀರಾ? ಅಲ್ಲ, ಟಾಟಾ ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ರಿಜೆಕ್ಟ್ ಮಾಡ್ತೀರಾ? ಟಾಟಾ ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ರಿಜೆಕ್ಟ್ ಮಾಡ್ತೀರಾ? ಒಂದು ನಿಮಿಷ. ಮಾರ್ಕ್ಸ್ ಕೂಡ ಬಂಡವಾಳದ ವಿಕಾಸವನ್ನ ಕಾರ್ಪೊರೇಟ್ ಸ್ಟೈಲಲ್ಲಿ ಹೆಂಗೆ ವಿಕಾಸ ಆಗುತ್ತನ್ನ ವಿಜುವಲೈಸ್ ಮಾಡೋಕ್ಕೆ ಮಾರ್ಕ್ಸ್ ಕೂಡ ಆಗಿಲ್ಲ. ನಾವು ಊಹಾತೀತ ನೆಲೆಗಳಲ್ಲಿ ಅದರ ಬಂಡವಾಳದ ವಿಕಸನ ಆಗ್ತಾ ಇರೋವಂತಾಗಿ ಕಾರ್ಪೊರೇಟ್ ಬಿಸ್ನೆಸ್ ಸ್ಟೆಪ್ ತಗೊಳ್ಳುವಾಗ ಇಂಪೀರಿಯಲಿಸಮ್ ತಾಳುವಂಥ ಮಾನ್ಸ್ಟ್ರಸ್ ಆದಂಥ ಡಿಸೈನ್ಸ್ ಅನ್ನ ಊಹೆ ಮಾಡೋಕ್ಕಾಗಲ್ಲ. ಸೊ ಅಂದ್ರೆ ರಾಜನ್ ಅವರೇ, ಕೋಟಿಗಳ ಪ್ರಕಾರ ಮಾರ್ಕ್ಸ್ಗೂ ಅರ್ಥ ಆಗಲಿಲ್ಲ, ಲೋಹಿಯಾಗೂ ಅರ್ಥ ಆಗಲಿಲ್ಲ, ಜೆಪಿಗೂ ಅರ್ಥ ಆಗಲಿಲ್ಲ, ಅಂಬೇಡ್ಕರ್ಗೂ ಅರ್ಥ ಆಗಲಿಲ್ಲ. ನಾನು ಹೇಳ್ತಾ ಎಕ್ಸ್ಟೆಂಡ್ ಮಾಡಿ ನೀವ್ಯಾಕೆ ಅವರನ್ನ ಡಿಪೆಂಡ್ ಮಾಡ್ತೀರಾ? ನಿಮ್ಮ ಲೆವೆಲ್ ನೀವು ಅದು ನಿಮ್ಗೆ ಈಗ ಅರ್ಥ ಆಗ್ತಾ ಇದೆ ಅಂದ್ರೆ ರಾಜನ್ ಈಗ ಅರ್ಥ ಆಗ್ತಾ ಇದೆ, ಯಾರಿಗೆ ಅರ್ಥ ಆಗದೆ ಪದೇ ಪದೇ ಈಗ ನಾವು ಏನು ಅಂದ್ಕೊಂಡು ಹೋಗಿರ್ತೀವಿ. ಈಗ ನಮ್ಮ ಸಂವಿಧಾನದಲ್ಲಿ ಅನೇಕ ತಿದ್ದುಪಡಿಗಳಾದವು. ಚಾಪೆ ಕೆಳಗಡೆ ನುಗ್ತಾರೆ ಅಂತ ತಿದ್ದುಪಡಿಗಳಾದ್ರೆ ರಂಗೋಲಿ ಕೆಳಗಡೆ ನುಗ್ಗಿದಾದ್ರು ಅದಕ್ಕಾಗಿ ಮತ್ತೆ ಮತ್ತೆ ತಿದ್ದುಪಡಿಗಳಾಗ್ತಾ ಇದ್ದಾವೆ. ಹಾಗಾಗಿ ಈಗ ನಾವು ಬಂಡವಾಳಶಾಹಿಗಳ ಬಗ್ಗೆ ಮಾತಾಡಿದಾಗ ಈಗ ಹಳ್ಳಿನಲ್ಲೂ ಒಂದು ಉದ್ದಿಮೆ ಮಾಡಬೇಕು, ಒಂದು ಉದ್ಯೋಗ ಮಾಡಬೇಕು ಅಂತಾನೆ ಇವತ್ತಿನ ಸಂದರ್ಭದಲ್ಲಿ ನೀವು ಆ ಲೈಸೆನ್ಸ್ ರಾಜ್ ಏನಿದೆ, ಲಂಚ ಕೊಡ್ದಿರ ಆಗೋದಿಲ್ಲ, ಆತನಿಗೆ ಸರಿಯಾಗಿ ಬಂಡವಾಳ ಸಿಗೋದಿಲ್ಲ. ಇಂತಹ ಕ್ರೋನಿ ಕ್ಯಾಪಿಟಲಿಸಮ್ ಕೆಲವು ಜನ ಅನೈತಿಕವಾಗಿ ಲಂಚಗಳನ್ನ ಕೊಟ್ಟು ಮಾತ್ರ ಉದ್ದಿಮೆ ಟಾಟಾ ಫ್ಯಾಮಿಲಿ ಇವತ್ತು ನಾವು ಏನೇ ಇರ್ಬೋದು ಆ ತಪ್ಪು ಒಪ್ಪುಗಳು, ಈ ಭಾರತದ ಅಭಿವೃದ್ಧಿ ವಿಚಾರದಲ್ಲಿ ಟಾಟಾ ಫ್ಯಾಮಿಲಿ ಕಂಟ್ರಿಬ್ಯೂಷನ್ ಇಲ್ವಾ? ಆದ್ರೆ ಟಾಟಾ ಫ್ಯಾಮಿಲಿ ತರಕ್ಕೇನೆ ಟಾಟಾ ಫ್ಯಾಮಿಲಿ ಅವ್ರು ಮಾಡೋದು ಎಲ್ಲವೂ ನೈತಿಕವಾಗಿ ಸರಿ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಅವ್ರ ಉದ್ದಿಮೆಗಳು ಇವತ್ತು ಸಿಂಗೂರಲ್ಲಿ ಏನಾಯ್ತು ಅಂತ ನೋಡಿದೀವಿ. ಅದ್ರಲ್ಲಿ ಟಾಟಾ ಫ್ಯಾಮಿಲಿ ಒಂದು ಫ್ಯಾಮಿಲಿಗೂ ಮತ್ತೆ ಆ ಕಂಪನಿಗೂ ವ್ಯತ್ಯಾಸ ಇಟ್ಕೋಬೇಕು. ಫ್ಯಾಮಿಲಿಯಲ್ಲಿ ರತನ್ ಟಾಟಾ ಒಳ್ಳೆಯವ್ರು ಇರ್ಬೋದು, ಆ ಕಂಪನಿನಲ್ಲಿ ಇವತ್ತಿಗೂ ಸಹ ನನಗೆ ಗೊತ್ತಿರೋ ಹಾಗೆ ಮಿಸೆಲೇನಿಯಸ್ ಅಂತೇಳಿ ಅವ್ರು ಫಂಡ್ ಮಾಡ್ತಾರೆ. ಟಾಟಾ ಕಂಪನಿ ಇರಬಹುದು, ಬಿರ್ಲಾ ಕಂಪನಿ ಇರ್ಬೋದು, ಅಂಬಾನಿ ಕಂಪನಿ ಇರ್ಬೋದು, ಅನೇಕ ಎಲೆಕ್ಷನ್ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ರತನ್ ಟಾಟಾಗೂ ಗೊತ್ತೇ ಇಲ್ಲದೆ ಫಂಡ್ ಮಾಡ್ತಾರೆ. ಆದರೆ ನಾವು ಹೇಳ್ತಿರೋದು ಏನು ಅಂದರೆ ಕ್ಯಾಪಿಟಲ್ ಬೇಕು, ಒಂದು ಉದ್ಯಮಶೀಲತೆ ಬೇಕು. ಉದ್ಯಮಶೀಲತೆ ಇವತ್ತು ಸಮಾಜದ ಎಲ್ಲ ವರ್ಗಗಳಿಗೂ ಹರಡಬೇಕು. ಯಾವುದೋ ಕೆಲವೊಂದು ವರ್ಗಗಳಿಗಲ್ಲ, ದಲಿತರಲ್ಲಿ ಇವತ್ತು ಉದ್ಯಮಶೀಲತೆ ಬೆಳಿಬೇಕಾದ್ರೆ ಏನು ಮಾಡಬೇಕು? ಒಂದು ಲೋನ್ ತಗೋಬೇಕು ಅಂದ್ರೆ ಸುಲಭವಾಗಿರುವಂತಹ ಸ್ಥಿತಿಯಲ್ಲಿ ಆಗಬೇಕು, ಲಂಚ ಇಲ್ಲದಾಗಿರ್ಬೇಕು, ಮತ್ತೆ ಅನುಕೂಲ ಆಗುತ್ತಿರಬೇಕು. ಇಂತಹ ವ್ಯವಸ್ಥೆಯನ್ನ ನಾವು ಇಂತಹ ಕ್ರೋನಿಕ್ ಕ್ಯಾಪಿಟಲಿಸಮ್ ಅಲ್ಲದೇ ಇರುವಂತಹ ಒಂದು ನೈಜವಾದ ನ್ಯಾಯವಾದ ಏನು ವ್ಯಾಪಾರ ಅಥವಾ ವಹಿವಾಟು ವಾಣಿಜ್ಯ ಏನಿದೆ ಅದನ್ನ ಬೆಂಬಲಿಸುತ್ತೆ. ರವಿಕೃಷ್ಣಾರೆಡ್ಡಿಯವರು ಮತ್ತು ನಮ್ಮ ಬಾಬು ಮ್ಯಾಥಿಯವರು ಭಾಳ ಸಂಗತವಾದ ಹಲವಾರು ಪ್ರಸ್ತಾಪಗಳನ್ನು ಮುಂದೆ ಇಟ್ಟರು. ಅದಕ್ಕಿಂತಲೂ ತುಂಬ ಸಂಗತವಾದ ಪರ್ಟಿನೆಂಟ್ ಕ್ವೆಶ್ಚನ್ ದಟ್ ವಾಸ್ ರೈಸ್ಡ್ ಬೈ ಮಿಸ್ಟರ್ ಹೂಗಾರ್ ಒಂದೇ, ಚುನಾವಣೆಯ ನಂತರ ನಮ್ಮ ಸ್ಟ್ಯಾಂಡ್ ಏನು ಅಂತ ನಾವೆಲ್ಲ ತಿಳ್ಕೋಬೇಕು ಅಂತ ನಮಗೆ. ವಾಟ್ ಈಸ್ ಯುವರ್ ಸ್ಟ್ರಾಟಜಿ? ನೀವು ಎಲ್ಲಿರ್ತೀರಿ, ನಿಮ್ಮ ಬದ್ಧತೆ ಏನು ಅಂತ. ಯಾಕೆಂದರೆ
ನಿಮ್ಮ ಮಾತಿನ ಲಹರಿ ಮತ್ತು ವಿಚಾರದ ಲಹರಿ ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ನಾವು ಇನ್ಕ್ಲೂಸಿವ್ ಆ್ಯಸ್ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ನಮಗೆ ಒಂದು ಬೇಕು, ಇನ್ಕ್ಲೂಸಿವ್ ಆಗಿ ನಾವು ಎಲ್ಲನೂ ಆಲೋಚನೆ ಮಾಡಬೇಕು. ಎಕ್ಸ್ಕ್ಲೂಸಿವ್ ಅಂತ ನಾವು ಆಕಾಶದಿಂದ ಬಂದಿದ್ದೀವಿ ಅನ್ನೋ ಒಂದು ಭ್ರಮೆ ನಮಗೇನಾದರೂ ಬಂದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಆಮ್ ಆದ್ಮಿ ಪಕ್ಷನ ಜನ ನೋಡ್ತಾ ಇರೋದು ಮಹಾ ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ. ಮಹಾ ನಿರೀಕ್ಷೆಯಿಂದ ನೋಡ್ತಿರ್ಬೇಕಾದ್ರೆ ಮಹಾ ಪರೀಕ್ಷೆಗೆ ನಿಮ್ಮನ್ನು ಒಡ್ಕೊಳ್ಬೇಕಾದಂಥ ಅನಿವಾರ್ಯ ನಿಜವಾದ ಮಾತು. ಕಾಲಘಟ್ಟ ಇದು. ಅನಿವಾರ್ಯ ಕಾಲಘಟ್ಟದಲ್ಲಿ ನಿಮ್ಮ ಈ ರೀತಿಯ ಸೂಕ್ಷ್ಮವಾದ ಒಂದು ಈ ಪೊಲಿಟಿಕಲ್ ಸ್ಟ್ರಾಟಜಿ ಇದೆಯಲ್ಲ, ಪೊಲಿಟಿಕಲ್ ಸ್ಟ್ರಾಟಜಿ ಹೊರಗಡೆ ಬರದೇ ಇದ್ದರೆ ಏನಾಗುತ್ತೆ ಅಂದರೆ, ನಾನು ಮೊದಲೇ ಹೇಳಿದೆ 60 ವರ್ಷಗಳ ಕಾಲ ನಮಗೆ ಭಾರತೀಯರಿಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ಗುಲಾಮಿ ಮನಸ್ಸು ನಮಗಿನ್ನೂ ಹೋಗಿಲ್ಲ. ಈಗ ನಾವೆಲ್ಲ ಇರೋದು ಹೇಗೆ ಅಂದರೆ ಗುಲಾಮನ ಸ್ವಾತಂತ್ರ್ಯ ಯಾತ್ರೆಯಲ್ಲಿ ನಾವು ಕನಸು ಕಾಣ್ತಿದ್ದೀವಾಗಲಿ ಅದರ ನಿಜವಾದ ಗೊತ್ತು ಗುರಿಗಳು ಏನು ಅನ್ನೋದು ನಮಗಿಲ್ಲ. ಸೊ ಹೀಗಾಗಿ ನಿಮ್ಮ ಜವಾಬ್ದಾರಿ ಅಷ್ಟೇ ಅಲ್ಲ, ಕರ್ತವ್ಯ ಕೂಡ ಹೌದು. ಇದು ಏನು, ವೇರ್ ಡು ಯು ಸ್ಟ್ಯಾಂಡ್, ವಾಟ್ ಇಸ್ ಯುವರ್ ಸ್ಟ್ಯಾಂಡ್? ಮೊದಲು ಇನ್ಕ್ಲೂಸಿವ್ನೆಸ್ ಬಗ್ಗೆ ಆಮ್ ಆದ್ಮಿ ಕಾನ್ಸೆಪ್ಟ್ ಏನಿದೆಯೋ ಅದೇ ಅತಿ ಇನ್ಕ್ಲೂಸಿವ್ ಆದ ಕಾನ್ಸೆಪ್ಟ್ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ನೋಡ್ರಿ, ನಾವು ಕುಂತಿರೋ ಜನ ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವಿ ಅಂತ, ದ್ಯಾಟ್ ಇಸ್ ಎ ಕಾನ್ಕ್ರೀಟ್ ಮ್ಯಾನಿಫೆಸ್ಟೇಷನ್ ಆಫ್ ಅವರ್ ಇನ್ಕ್ಲೂಸಿವ್ನೆಸ್. ಮತ್ತೆ ಮಾತಲ್ಲ, ಸಾರಿ ಮಾತಲ್ಲ, ಪ್ರಾಕ್ಟೀಸ್ ಕೃತಿಲೇ ಅದನ್ನ ಇದೆ. ಬರೀ ತಮಗೆ ಗೊತ್ತಿದೆ, ಬೇರೆ ಪಕ್ಷದಲ್ಲಿ ಒಂದು ಸೀಟ್ ಸಿಗಬೇಕಾದ್ರೆ ಎಷ್ಟು ಕೋಟಿ ರೂಪಾಯಿನ ತೊಗೊಂಬಂದಿದ್ದೀರಾ ಅಂತ ಮೊದಲನೇ ಪ್ರಶ್ನೆ. ನಮ್ಮಲ್ಲಿರೋ ಕಂಡೀಷನ್ ಯಾವ ಕ್ಯಾಂಡಿಡೇಟು ₹1 ಖರ್ಚು ಮಾಡಿಕೊಡುದು. ಮುಂದಿನ ಚುನಾವಣೆ ಈ ರೀತಿ ಮಾತುಗಳು ಆಡ್ತೀರಾ ನೀವು? ಖಂಡಿತ ಇನ್ನೂ ಒಳ್ಳೆ ರೀತಿಯಾಗಿ ನಾವು ಆಗ್ಲಿಲ್ಲ ಅಂದ್ರೆ ನೀವು ಎಚ್ಚರಿಸಬೇಕು, ಮಾಡ್ಬೇಕು. ಕೇಳಿ ನೋಡಿ, ಮೊದಲನೇ ಚುನಾವಣೆಯಲ್ಲಿ ಡೆಲ್ಲಿ ಚುನಾವಣೆಯಲ್ಲಿ ಬಿನ್ನಿ ಅಂತವ್ರು ಸೇರ್ಕೊಂಡ್ರು. ಕರ್ನಾಟಕದ ಚುನಾವಣೆಯಲ್ಲಿ ಅದು ಬರಲ್ಲ ಅಂತ ನಮ್ಮ ನಂಬಿಕೆ. ಇವತ್ತು ಕೊಯಲಿಷನ್ ಯುಗ ಅನ್ನೋದನ್ನ ಎಲ್ಲರೂ ಒಪ್ಕೊಂಡಿದೀವಿ. ನಾಳೆ ಅದೇ ತರದ ಪರಿಸ್ಥಿತಿ ಖಂಡಿತವಾಗ್ಲೂ ಬರುತ್ತೆ. ಬಂದಾಗ ವೇರ್ ಡು ಯು ಸ್ಟ್ಯಾಂಡ್ ಅನ್ನೋದು ಅವಾಗಲೇ